ಪೊಲಿಟಿಕಲ್ ಸೈನ್ಸ್ ಡಿಪಾರ್ಟ್ಮೆಂಟ್. ನಮ್ಮ ಬಂದು ಇವತ್ತು ಸೆಮಿನಾರ್ ವರ್ಲ್ಡ್ ಬ್ಯಾಂಕ್ ಅಂದರೆ ಮುಖ್ಯವಾಗಿ ತಿಳ್ಕೊಳ್ಳೋಣ. ವಿಶ್ವ ಬ್ಯಾಂಕ್ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯಾಗಿದ್ದು ವಿಶ್ವ ಅಭಿವೃದ್ಧಿ ಯೋಜನೆಗೆ ಆರ್ಥಿಕ ನೆರವು ವಿಶ್ವ ಬ್ಯಾಂಕ್ ಒದಗಿಸಿಕೊಡುತ್ತದೆ ಮತ್ತು ಸಹಾಯ ನೀತಿ ಮಾರ್ಗದರ್ಶನ ಒದಗಿಸಿಕೊಡುತ್ತದೆ. ಇದು 1944ರಲ್ಲಿ ಬ್ರಿಟನ್ ವುಡ್ಸ್ ಗೋಷ್ಠಿಯಲ್ಲಿ ಇದು ಇದೆ. 1944 ವಿಶ್ವ ಬ್ಯಾಂಕ್ ಇದೆ. ಇದು ಎಷ್ಟು ಸ್ಥಾಪನೆ ಆಯ್ತಪ್ಪ ಅಂದರೆ ಜುಲೈ 1, 1944ರಲ್ಲಿ ಸ್ಥಾಪನೆ ಆಗಿದೆ. ಜುಲೈ 1, 1944ರಲ್ಲಿ ಇದು ವಿಶ್ವ ಬ್ಯಾಂಕ್ ಸ್ಥಾಪನೆ ಆಗಿದ್ದು ಇದು ಮುಖ್ಯ ಕಚೇರಿ ಎಲ್ಲಿದ್ದಪ್ಪ ಅಂದರೆ ವಾಷಿಂಗ್ಟನ್, ಅಮೆರಿಕದ DC ವಾಷಿಂಗ್ಟನ್ನಲ್ಲಿದೆ. ಅಮೆರಿಕದ ವಾಷಿಂಗ್ಟನ್ DCಯಲ್ಲಿ ಇದು ವಿಶ್ವ ಬ್ಯಾಂಕ್ ಅಲ್ಲಿದೆ. ಇದರ ಸದಸ್ಯ ಎಷ್ಟಿದಪ್ಪ ಅಂದರೆ ಇದರ ಸದಸ್ಯ ರಾಷ್ಟ್ರಗಳು 189 ಸದಸ್ಯ ರಾಷ್ಟ್ರಗಳು ಇವೆ. ಇದು ಮುಖ್ಯ ಉದ್ದೇಶ ಏನಪ್ಪ ಅಂದರೆ ವಿಶ್ವ ಬ್ಯಾಂಕ್ನ ಮುಖ್ಯ ಉದ್ದೇಶ ಬಡ ರಾಷ್ಟ್ರಗಳಿಗೆ ಆರ್ಥಿಕ ಸಹಾಯ ಮತ್ತು ಅಭಿವೃದ್ಧಿಯನ್ನು ಇದು ವಿಶ್ವ ಬ್ಯಾಂಕ್ ಒದಗಿಸುವುದಾಗಿದೆ. ಮತ್ತು ಇದು ಅಧ್ಯಕ್ಷರು ಯಾರು? ಅಧ್ಯಕ್ಷರು ಬಂದ್ಬಿಟ್ಟು ಡೇವಿಡ್ ಮಲ್ಪಾಸ್ ಅವರು. ಇದರ ಅಧ್ಯಕ್ಷರು ಯಾರು ಅಂದರೆ ಡೇವಿಡ್ ಮಲ್ಪಾಸ್ ಅವರು ಇದರ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಇವರು 5/5/2019ರಲ್ಲಿ ಇದರ ಮುಖ್ಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇದರ ಇತಿಹಾಸ ಮತ್ತು ಅಭಿವೃದ್ಧಿ ಏನಪ್ಪ ಅಂದರೆ ದ್ವಿತೀಯ ವಿಶ್ವಯುದ್ಧದ ನಂತರ ಯುದ್ಧದಿಂದ ಹಾನಿಗೊಂಡ ರಾಷ್ಟ್ರಗಳಿಗೆ ಮತ್ತು ಆರ್ಥಿಕ ಪುನರ್ ನಿರ್ಮಾಣಕ್ಕೆ ವಿಶ್ವ ಬ್ಯಾಂಕ್ ಅಭಿವೃದ್ಧಿಯನ್ನು ಮಾಡುವುದಾಗಿದೆ. ಆರಂಭದಲ್ಲಿ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣಕ್ಕೆ ಅಭಿವೃದ್ಧಿ ಬ್ಯಾಂಕ್ RBID ಮಾತ್ರ ಇತ್ತು ಅವಾಗ ಫಸ್ಟ್ಗೆ. ಈಗ ಮೊದಲು 5 ಸದಸ್ಯ ರಾಷ್ಟ್ರಗಳನ್ನು ಈ ವಿಶ್ವ ಬ್ಯಾಂಕ್ ಹೊಂದಿದೆ. ಅವು ಯಾವಂತ ನೋಡೋಣ. ವಿಶ್ವ ಬ್ಯಾಂಕ್ನ 5 ಸದಸ್ಯ ರಾಷ್ಟ್ರಗಳು ಮೊದಲು IBRD, ಎರಡನೇದು IDA, ಮೂರನೇದು IFC, ನಾಲ್ಕನೇದು MIGA, ಐದನೇದು ICSID. ಇವೇನಪ್ಪ ಅಂದರೆ 5 ಮುಖ್ಯ ರಾಷ್ಟ್ರಗಳನ್ನು ವಿಶ್ವ ಬ್ಯಾಂಕ್ ಹೊಂದಿರುವಂಥದ್ದು. ಇದರ ಸಂಸ್ಥೆ ಏನಪ್ಪ ಅಂದರೆ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣಕ್ಕೆ ಅಭಿವೃದ್ಧಿ ಬ್ಯಾಂಕ್. ಯಾವುದು ಇದು IBRD. ಇದರ ಮುಖ್ಯ ಕಚೇರಿ ಉದ್ದೇಶ ಏನಪ್ಪ ಅಂದರೆ ಮಾಧ್ಯಮ ಆಧಾರಿತ ರಾಷ್ಟ್ರಗಳಿಗೆ ಸಾಲವನ್ನು ನೀಡುವುದು. ಇದು IBRD ಮುಖ್ಯ ಉದ್ದೇಶವಾಗಿದೆ. ನೆಕ್ಸ್ಟ್ ಎರಡನೇದು IDA. ಇದೇನು ಮಾಡ್ತಂದ್ರೆ ಅಂತಾರಾಷ್ಟ್ರೀಯ
ನೀಡಲಾಗಿದೆ. ನೆಕ್ಸ್ಟ್ ಪ್ರಮುಖ ಇದರ ಉದ್ದೇಶಗಳನ್ನು ನೋಡೋಣ. ಉದ್ಯೋಗಗಳು ಮೊದಲನೇದು ಬಡತನ ನಿರ್ಮೂಲನೆ. ಇದರ ಉದ್ದೇಶಗಳು ಮೊದಲನೇದು ಬಡತನ ನಿರ್ಮೂಲನೆ. ಏನೇನು ಮಾಡ್ತಾರೆ? ಬಡ ರಾಷ್ಟ್ರಗಳಿಗೆ ಶೂನ್ಯ ಬಡ್ಡಿಯಲ್ಲಿ ಸಾಲವನ್ನು ಅನುದಾನ ನೀಡುವಂಥದ್ದು ವಿಶ್ವ ಬ್ಯಾಂಕ್ ಹೊಂದಿದೆ. ನೆಕ್ಸ್ಟ್ ಆರ್ಥಿಕ ಬೆಳವಣಿಗೆ. ಆರ್ಥಿಕ ಬೆಳವಣಿಗೆ ಏನ್ ಮಾಡ್ತಪ್ಪ ಅಂದ್ರೆ ಉದ್ಯೋಗ ಸೃಷ್ಟಿ, ಖಾಸಗಿ ವಲಯ ಬೆಂಬಲ, ಆರ್ಥಿಕ ಆಕರ್ಷಣೆ ಮಾಡುವ ಮೂಲಕ ಆರ್ಥಿಕ ಬೆಳೆಸುವುದನ್ನು ಆರ್ಥಿಕ ಬೆಳವಣಿಗೆ ರೂಪದಲ್ಲಿ ಕಾಣಬಹುದು. ನೆಕ್ಸ್ಟ್ ಏನು? ಸಮಗ್ರ ಅಭಿವೃದ್ಧಿ. ಇದರ ಉದ್ದೇಶ ಏನು? ಸಮಗ್ರ ಅಭಿವೃದ್ಧಿ. ಏನ್ ಮಾಡ್ತಪ್ಪ ಅಂದ್ರೆ ಕೃಷಿ, ಆರೋಗ್ಯ, ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಕೃಷಿಯಲ್ಲಿಯೂ ಕೂಡ ವಿಶ್ವ ಬ್ಯಾಂಕ್ ಪ್ರಮುಖವಾದ ಸ್ಥಾನವನ್ನು ಹೊಂದಿದೆ. ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಕೂಡ ಮತ್ತು ಶಿಕ್ಷಣದಲ್ಲಿ ಕೂಡ ವಿಶ್ವ ಬ್ಯಾಂಕ್ ಬಹುಮುಖ್ಯ ಪಾತ್ರವನ್ನು ಇದು ಹೊಂದಿದೆ. ನೆಕ್ಸ್ಟ್ ಏನು? ಪರಿಸರ ಮತ್ತು ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣೆ. ಪರಿಸರ ನೆಕ್ಸ್ಟ್ ಉದ್ದೇಶ ಏನಂದರೆ ಪರಿಸರ ಮತ್ತು ಪ್ರಾಕೃತಿ. ಇದೇನಪ್ಪ ಅಂದ್ರೆ ಪರಿಸರ ಸ್ನೇಹಿ ಯೋಜನೆಗಳಿಗೆ ಹಸಿರು ವಿದ್ಯುತ್ ನವೀಕೃತ ಇಂಧನವನ್ನು ಇದು ಅಭಿವೃದ್ಧಿಸಿದೆ. ಪರಿಸರ ಎಷ್ಟು ಮುಖ್ಯ ನಮ್ಮ ದೇಶಕ್ಕೆ, ಆದರೆ ನಮ್ಮ ಆರೋಗ್ಯಕ್ಕೆ ಕೂಡ ಪರಿಸರವನ್ನು ಅಷ್ಟು ಮುಖ್ಯವಾದ ಸ್ಥಾನವನ್ನು ಹೊಂದಿದೆ. ಐದನೇದು ನಾವೀನ್ಯತೆ ಮತ್ತು ತಂತ್ರಜ್ಞಾನ. ಐದನೇದು ನಾವೀನ್ಯತೆ ಮತ್ತು ತಂತ್ರಜ್ಞಾನ. ಇದೇನು ಮಾಡ್ತಪ್ಪ ಅಂದ್ರೆ ಡಿಜಿಟಲ್ ಆರ್ಥಿಕತೆ ಅಭಿವೃದ್ಧಿಗೆ ನೆರವು ಮಾಡಿಕೊಡುತ್ತದೆ. ಯಾವುದು? ನಾವೀನ್ಯತೆ ಮತ್ತು ತಂತ್ರಜ್ಞಾನ ಡಿಜಿಟಲ್ಗೆ ಆರ್ಥಿಕ ಅಭಿವೃದ್ಧಿಯನ್ನು ಮಾಡಿಕೊಡುತ್ತದೆ. ಪ್ರಮುಖ ಯೋಜನೆಗಳು ನೋಡೋಣ. ಪ್ರಮುಖ ಯೋಜನೆ ಮತ್ತು ಅದರ ಕೊಡುಗೆಗಳು ನೋಡೋಣ. ವಿಶ್ವ ಬ್ಯಾಂಕ್ ಕೆಲವೊಂದು ಯೋಜನೆಗಳು ಮತ್ತು ಅಭಿವೃದ್ಧಿ ಕೊಡುಗೆಗಳನ್ನು ಇದು ನೀಡಿದೆ. ಇದು ಯಾವಪ್ಪ ನೋಡ. ಮೊದಲದು ವಿಶ್ವ ಬ್ಯಾಂಕ್ ಏನಪ್ಪ ಅಂದ್ರೆ ಜಲ ಜೀವನ ಮಿಷನ್. ಏನು? ಜಲ ಜೀವನ ಮಿಷನ್. ಜಲ ಜೀವನ ಮಿಷನ್ ಏನಪ್ಪ? $500 ಕೋಟಿ ವಿಶ್ವ ಬ್ಯಾಂಕ್ ಇದನ್ನು ಒದಗಿಸಿದೆ. $500 ಕೋಟಿ ಒದಗಿಸಿದೆ. ನೆಕ್ಸ್ಟ್ ಜೀವನ ಮತ್ತು ಆರೋಗ್ಯ ಕೂಡ ಸುಧಾರಣೆಯಲ್ಲಿ ವಿಶ್ವ ಬ್ಯಾಂಕ್ ಪ್ರಮುಖವಾದ ಕೊಡುಗೆಯನ್ನು ನೀಡಿದೆ. ನೆಕ್ಸ್ಟ್ ಸ್ಮಾರ್ಟ್ ಮತ್ತು ಸಿಟಿ ಯೋಜನೆ. ಸ್ಮಾರ್ಟ್ ಮತ್ತು ಸಿಟಿ ಯೋಜನೆಯಲ್ಲಿ ಭಾರತೀಯ ಒಂದು ದೇಶ ಸ್ಮಾರ್ಟ್ ಆಗಿ ಮತ್ತು ಒಂದು ಸಿಟಿಯ ರೂಪದಲ್ಲಿ ನಿರ್ಮೂಲನೆ ಮಾಡುವುದಕ್ಕೋಸ್ಕರ ವಿಶ್ವ ಬ್ಯಾಂಕ್ ಪ್ರಮುಖ ಪಾತ್ರ ವಹಿಸಿದೆ. ನೆಕ್ಸ್ಟ್ ಜಾಗತಿಕ ಮಟ್ಟದಲ್ಲಿ. ನೆಕ್ಸ್ಟ್ ಏನು? ಜಾಗತಿಕ ಮಟ್ಟದಲ್ಲಿ. ಜಾಗತಿಕ ಮಟ್ಟದಲ್ಲಿ ಏನು ಮಾಡ್ತಾರೆ? ಆಫ್ರಿಕಾ ಅಭಿವೃದ್ಧಿ ಯೋಜನೆ. ಆಫ್ರಿಕಾ ಅಭಿವೃದ್ಧಿ ಯೋಜನೆ ಅಂದರೆ ಆಫ್ರಿಕಾ ಖಂಡದ ಬಡ ರಾಷ್ಟ್ರಗಳಿಗೆ ಬೆಂಬಲವನ್ನು ವಿಶ್ವ ಬ್ಯಾಂಕ್ ನೀಡುತ್ತದೆ. ಅಲ್ಲಿನ ಒಂದು ರಾಷ್ಟ್ರೀಯ ಏನು ಯಾವುದೇ ಕಾರಣಕ್ಕೆ ದೇಶದಲ್ಲಿ ನಡೆಯುವ ಯುದ್ಧ ತರಬೇತಿಯಿಂದ ಹಾನಿ ಉಂಟಾಗುತ್ತದೆ. ಈ ವಿಶ್ವ ಬ್ಯಾಂಕು ಅಲ್ಲಿನ ಒಂದು ಸಂಪನ್ಮೂಲವನ್ನು ಒದಗಿಸಿ ಜಾಗತಿಕ ಆರೋಗ್ಯ ಯೋಜನೆ. ಜಾಗತಿಕ ಆರೋಗ್ಯ ಯೋಜನೆಯು ಇದೇನಪ್ಪ ಅಂದರೆ WHO
ಇದರ ಸವಾಲುಗಳು ಮತ್ತು ಟೀಕೆಗಳು. ಮೊದಲಿಗೆ ಆರ್ಥಿಕ ಸಮಾನತೆ. ಸವಾಲು ಮತ್ತು ಟೀಕೆಗಳು. ಮೊದಲಿಗೆ ಆರ್ಥಿಕ ಸಮಾನತೆ. ನೆಕ್ಸ್ಟ್ ಸಾಲದ ಬಾಧ್ಯತೆ. ಮೂರನೇದು ರಾಜಕೀಯ ಪ್ರಭಾವ. ನಾಲ್ಕನೇದು ಪರಿಸರ ಹಾನಿ. ಇವೆಲ್ಲವೇ ಅಂತಾರಾಷ್ಟ್ರೀಯ ಪ್ರಮುಖವಾದ ಟೀಕೆಗಳು. ಇವೆಲ್ಲವೂ ಕೂಡ ನೋಡಬಹುದಾಗಿ. ಮೊದಲನೇದು ಆರ್ಥಿಕ ಸಮಾನತೆ. ಆರ್ಥಿಕ ಅಸಮಾನತೆ. ಬಹುರಾಷ್ಟ್ರೀಯ ಹಣ ಮತ್ತು ಮಾಧ್ಯಮ ಆಧಾರಿತ ರಾಷ್ಟ್ರಗಳಿಗೆ ಹೋಗುತ್ತಿದ್ದ ಬಡ ರಾಷ್ಟ್ರಗಳಿಗೆ ಇದು ಪ್ರಮುಖವಾದ ಕಷ್ಟದಲ್ಲಿ ಇರುವ ದೇಶಗಳಿಗೆ ಇದು ಒಳ್ಳೆಯ ಪ್ರಮುಖವಾದ ಒಂದು ಆರ್ಥಿಕ ಅಭಿವೃದ್ಧಿಯನ್ನು ಒದಗಿಸುವೈತೆ. ನೆಕ್ಸ್ಟ್ ಇದು ಸಾಲದ ಬಾಧ್ಯತೆ. ನಿರ್ಧಾರ ರಾಷ್ಟ್ರಗಳಿಗೆ ಹೆಚ್ಚು ಸಾಲ ಪಡೆದು ಅದನ್ನು ತಲುಪಿಸಲಾಗದೆ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕುವುದಾಗಿದೆ. ನೆಕ್ಸ್ಟ್ ಇದು ರಾಜಕೀಯ ಪ್ರಭಾವ. ಅಮೆರಿಕ ಮತ್ತು ಯುರೋಪಿನ ರಾಷ್ಟ್ರಗಳಿಗೆ ಪ್ರಭಾವವಾದ ಹೆಚ್ಚು ಬಂಡವಾಳವನ್ನು ವಿಶ್ವ ಬ್ಯಾಂಕ್ ಒದಗಿಸುವಂತಾಗಿದೆ. ನಾಲ್ಕು ಪರಿಸರ ಹಾನಿ. ಕೆಲವೊಂದು ಅಭಿವೃದ್ಧಿ ಯೋಜನೆಗಳಿಗೆ ಅರಣ್ಯ ಮತ್ತು ನೈಸರ್ಗಿಕ ಸಂಪತ್ತು ನಾಶಕ್ಕೆ ಕಾರಣವಾಗಿದೆ. ವಿಶ್ವ ಬ್ಯಾಂಕ್ ಪ್ರಮುಖ ಕಾರ್ಯಗಳು. ವಿಶ್ವ ಬ್ಯಾಂಕ್ ಪ್ರಮುಖ ಕಾರ್ಯಗಳು. ಮೊದಲನೇದು ಯುದ್ಧದಿಂದ ನಾಶವಾದ ದೇಶಗಳಿಗೆ ಪುನರ್ ನಿರ್ಮಾಣಕ್ಕಾಗಿ ಸಾಲವನ್ನು ನೀಡುವ ಮೂಲಕ ವಿಶ್ವ ಬ್ಯಾಂಕ್ ಬೆಂಬಲವನ್ನು ನೀಡುತ್ತದೆ. ಎರಡನೇದು ಅಪಾರ ಅನುಭವ ಮತ್ತು ಒದಗಿಸುತ್ತಾರೆ ಮತ್ತು ವಿಶ್ವ ಬ್ಯಾಂಕಿನ ಆರ್ಥಿಕ ಸಂಪನ್ಮೂಲಗಳು ಬಡ ದೇಶಗಳಿಗೆ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸಲು ವಿಶ್ವ ಬ್ಯಾಂಕ್ ಸಹಾಯದಾನ ಮಾಡುತ್ತದೆ. ಮೂರನೇ ಅವರು ಅಭಿವೃದ್ಧಿ ಸಾಲಗಳನ್ನು ಒದಗಿಸುವ ಮೂಲಕ ಅಭಿವೃದ್ಧಿ ರಾಷ್ಟ್ರಗಳಿಗೆ ಬೆಂಬಲವನ್ನು ವಿಶ್ವ ಬ್ಯಾಂಕ್ ನೀಡುತ್ತದೆ. ನೆಕ್ಸ್ಟ್ ವಿಶ್ವ ಬ್ಯಾಂಕ್ ನೀರಾವರಿ, ಕೃಷಿ, ಸರಬರಾಜು, ಆರೋಗ್ಯ ಮತ್ತು ಶಿಕ್ಷಣದಲ್ಲಿ ವಿವಿಧ ಸರ್ಕಾರ ಸಾಲವನ್ನು ನೀಡುವ ವಿಶ್ವ ಬ್ಯಾಂಕ್ ಹೊಂದಿದೆ. ನೆಕ್ಸ್ಟ್ ಸಾಲಗಳ ಖಾತೆ ನೀಡುವ ಮೂಲಕ ಇತರ ಸಂಸ್ಥೆಗಳಿಗೆ ವಿದೇಶಿ ಹೂಡಿಕೆಯನ್ನು ಉತ್ತೇಜಿಸುವಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ವಿಶ್ವ ಬ್ಯಾಂಕ್ನೊಂದಿಗೆ ಸಂಯೋಜಿತವಾಗಿರುವ ಪ್ರಮುಖ ಸಂಸ್ಥೆಗಳು. ಸಂಸ್ಥೆ ಏನಪ್ಪ ಅಂದ್ರೆ ವಿಶ್ವ ಬ್ಯಾಂಕ್ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಹಣಕಾಸು ಒದಗಿಸುವ 5 ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನು ಇದು ಒಳಗೊಂಡಿದೆ. ಅವು ಯಾವುವು ನೋಡೋಣ. ಮೊದಲು ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣಕ್ಕೆ ಅಭಿವೃದ್ಧಿ ಬ್ಯಾಂಕ್ ಅಂದ್ರೆ ಯಾವುದು? IBRD. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ. ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ. ಅಂತಾರಾಷ್ಟ್ರೀಯ ಅಭಿವೃದ್ಧಿಯ IDA ಪ್ರಮುಖವಾದ ಒಂದು ಸಂಸ್ಥೆಯಾಗಿದೆ. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ನೆಕ್ಸ್ಟ್ ಏನು? ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮ. IFC ಏನು? ಇದು ಪ್ರಮುಖವಾದ ಒಂದು IFC ಒಳಗೊಂಡಿದೆ. ನೆಕ್ಸ್ಟ್ ಬಹುಪಕ್ಷೀಯ ಹೂಡಿಕೆ
ಬಂಡವಾಳ ಹೂಡಿಕೆ ಅಥವಾ ಖಾಸಗಿ ವಲಯದ ಮೇಲೆ ಖಾತರಿ ನೀಡುವುದು ವಿಶ್ವ ಬ್ಯಾಂಕ್ ಆಗಿದೆ. ಖಾತರಿ ನೀಡುವ ನಂತರ ಬಂಡವಾಳ ಲಭ್ಯವಿಲ್ಲದೆ ಐಪಿಆರ್ಗೆ ಉತ್ಪಾದನಾ ಚಟುವಟಿಕೆಗೆ ಅನುಕೂಲ ನೀಡುವ ಮೇಲೆ ಸಾಲವನ್ನು ನೀಡುತ್ತದೆ. ಅಂದರೆ ಏನಂತಂದರೆ ವಿಶ್ವ ಬ್ಯಾಂಕು ಬಡ ರಾಷ್ಟ್ರಗಳಿಗೆ ಎಲ್ಲಿ ಹೆಚ್ಚು ಬಡತನ ಹೊಂದಿರುವಂತಹ ರಾಷ್ಟ್ರಗಳಿಗೆ ಯಾವುದೇ ರೀತಿ ಬಡ್ಡಿ ಇಲ್ಲದೆ ಶೂನ್ಯ ಬಡ್ಡಿ ದರವನ್ನು ವಿಶ್ವ ಬ್ಯಾಂಕು ರಾಷ್ಟ್ರಗಳಿಗೆ ನೀಡುತ್ತದೆ. ಇನ್ನು ಮುಂದೆ ಯುದ್ಧ ಕಾಲದಿಂದ ಶಾಂತಿಯುತ ಆರ್ಥಿಕ ಸುಗಮ ಪರಿವರ್ತನೆ ತರಲು ಅಭಿವೃದ್ಧಿ ಯೋಜನೆ ಅನುಷ್ಠಾನ ಖಚಿತಪಡಿಸಿಕೊಳ್ಳಲಾಗಿದೆ. ವಿಶ್ವ ಬ್ಯಾಂಕ್ ವರ್ಷಗಳಲ್ಲಿ ವಿಶ್ವ ಬ್ಯಾಂಕ್ ಒಂದೇ ಸಂಸ್ಥೆ ಆಗಿದ್ದು ಯಾವುದೋ ವರ್ಷಗಳಲ್ಲಿ ವಿಶ್ವ ಬ್ಯಾಂಕ್ ಒಂದೇ ಸ್ಥಾನ ಹೊಂದಿದೆ ಮತ್ತು ಒಟ್ಟಾಗಿ ವಿಶ್ವ ಬ್ಯಾಂಕ್ ರೂಪವನ್ನು ಕರೆಯಲಾಗಿದೆ. ನೆಕ್ಸ್ಟ್ ಮೂಲ ಸಂಸ್ಥೆ ಅಂತಾರಾಷ್ಟ್ರೀಯ ನಿರ್ಮಾಣದಲ್ಲಿ ಮತ್ತು ಅಭಿವೃದ್ಧಿ ಬ್ಯಾಂಕ್ ಐಪಿಆರ್ ಪ್ರಮುಖ ಉದ್ದೇಶವನ್ನು ಹೊಂದಿದೆ. ನೆಕ್ಸ್ಟ್ ಎರಡನೇ ಸಂಸ್ಥೆ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಘ ಐಡಿಎ ಉದ್ದೇಶ ಸರ್ಕಾರ ಬಡ್ಡಿ ರಹಿತ ಸಾಲವನ್ನು ವಿಶ್ವ ಬ್ಯಾಂಕ್ ನೀಡುತ್ತದೆ. ನೆಕ್ಸ್ಟ್ ಮೂರನೇ ಸಂಸ್ಥೆ ಅಂತಾರಾಷ್ಟ್ರೀಯ ಹಣಕಾಸು ನಿಗಮ IFC ಖಾಸಗಿ ವಲಯದಲ್ಲಿ ನಿರ್ವಹಿಸುತ್ತದೆ. ಐದನೇ ಸಂಸ್ಥೆ ಅಂತಾರಾಷ್ಟ್ರೀಯ ಹೂಡಿಕೆ ವಿವಾದಗಳ ಮಧ್ಯಸ್ಥಿಕೆ ಒದಗಿಸುವ ಅಂತಾರಾಷ್ಟ್ರೀಯ ಹೂಡಿಕೆ ವಿವಾದಗಳ ಇತ್ಯರ್ಥ ಕೇಂದ್ರ ICSID ಪ್ರಮುಖವಾದ ಸ್ಥಾನವಾಗಿದೆ. 20 ಎಷ್ಟಾಗಿದೆ ಅದರ ಉದ್ದೇಶಗಳು ಇದರ ಪ್ರಮುಖ ಉದ್ದೇಶಗಳೇನೆಂದರೆ ವಿಶ್ವ ಬ್ಯಾಂಕಿನ ಆರ್ಥಿಕ ಪುನರ್ನಿರ್ಮಾಣ ಮತ್ತು ಅಭಿವೃದ್ಧಿ ಸದಸ್ಯ ರಾಷ್ಟ್ರಗಳಿಗೆ ದೀರ್ಘಾವಧಿ ಬಂಡವಾಳ ಒದಗಿಸುವುದು. ವಿಶ್ವ ಬ್ಯಾಂಕ್ ಆರ್ಥಿಕತೆಯಲ್ಲಿ ಕಡಿಮೆ ಕುಸಿತವನ್ನು ಹೊಂದಿರುವಂತಹ ರಾಷ್ಟ್ರಗಳಿಗೆ ಯಾವುದೇ ರೀತಿ ಸಾಲವಿಲ್ಲದೆ ಅಂತಹ ದೇಶಗಳಿಗೆ ಸಾಲವನ್ನು ನೀಡುವುದು ವಿಶ್ವ ಬ್ಯಾಂಕ್ ಆಗಿದೆ. ನೆಕ್ಸ್ಟ್ ಸದಸ್ಯ ರಾಷ್ಟ್ರಗಳಿಗೆ ಬಂಡವಾಳ ಹೂಡಿಕೆಯಲ್ಲಿ ಈಗಿನ ವಿಧಾನ ಉತ್ತೇಜನ ರಾಷ್ಟ್ರಗಳಿಗೆ ಸಾಲವನ್ನು ನೀಡುವುದು. ನೆಕ್ಸ್ಟ್ ಖಾತರಿ ನೀಡಿದ ನಂತರವು ಬಂಡವಾಳ ಉದ್ದೇಶವಿಲ್ಲದೆ ಐಪಿಆರ್ ಉತ್ಪಾದನಾ ಚಟುವಟಿಕೆಯಲ್ಲಿ ಅನುಕೂಲ ನಿಯಮ ಮತ್ತು ಸದಸ್ಯ ರಾಷ್ಟ್ರಗಳಿಗೆ ಸದಸ್ಯತ್ವ ನೀಡುವಂಥದ್ದಾಗಿದೆ. ನೆಕ್ಸ್ಟ್ ಯುದ್ಧ ಕಾಲದಲ್ಲಿ ಶಾಂತಿಯುತ ಜೀವನ ನಡೆಸಲು ವಿಶ್ವ ಬ್ಯಾಂಕ್ ಪ್ರಮುಖ ಸಾಲ ಬಂಡವಾಳಶಾಹಿ ರೂಪದಲ್ಲಿ ಆ ರಾಷ್ಟ್ರಗಳಿಗೆ ಸಾಲದ ರೂಪದಲ್ಲಿ ಯಾವುದೇ ರೀತಿ ಶೂನ್ಯ ಬಡ್ಡಿಗಳಲ್ಲಿ ನೀಡುವಂಥದ್ದು ವಿಶ್ವ ಬ್ಯಾಂಕ್ ಆಗಿದೆ. ನೆಕ್ಸ್ಟ್ ವರ್ಷಗಳಲ್ಲಿ ವಿಶ್ವ ಬ್ಯಾಂಕ್ ಒಂದೇ ಸಂಸ್ಥೆಯಾಗಿದ್ದು ನೆಕ್ಸ್ಟ್ ಕಾರ್ಯಗಳು ಯುದ್ಧದಿಂದ ನಾಶವಾದ ದೇಶಗಳಿಗೆ ಪುನರ್ ನಿರ್ಮಾಣಕ್ಕೆ ಸಾಲ ನೀಡುವಂಥದ್ದಾಗಿದೆ ವಿಶ್ವ ಬ್ಯಾಂಕ್. ಅವರ ಅಪಾರ ಅನುಭವಗಳು ಒದಗಿಸುತ್ತದೆ ಮತ್ತು ವಿಶ್ವ ಬ್ಯಾಂಕಿನ ಆರ್ಥಿಕ ಸಂಪನ್ಮೂಲ ಬಡ ದೇಶಗಳಿಗೆ ಆರ್ಥಿಕ ಬೆಳವಣಿಗೆ ಮುಂದುವರಿ ಸಹಾಯ ಮಾಡುತ್ತದೆ. ಅವರ ಅಭಿವೃದ್ಧಿ ಸಾಲಗಳಿಗೆ ಒದಗಿಸುವ ಮೂಲಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ವಿಶ್ವ ಬ್ಯಾಂಕ್ ಬೆಂಬಲವನ್ನು ನೀಡುತ್ತದೆ. ನೆಕ್ಸ್ಟ್ ವಿಶ್ವ ಬ್ಯಾಂಕ್ ಕೃಷಿ ಯೋಜನೆ, ಸರಬರಾಜು, ಆರೋಗ್ಯ, ಶಿಕ್ಷಣ ವಿವಿಧ ಯೋಜನೆಗಳಿಗೆ ವಿಶ್ವ ಬ್ಯಾಂಕ್ ಪ್ರಮುಖವಾದ ಸಾಲವನ್ನು ನೀಡುವಂಥದ್ದಾಗಿದೆ. ಇದು ಸಾಲಗಳಿಗೆ ಖಾತರಿ ನೀಡುವ ಮೂಲಕ ಸಂಸ್ಥೆ ವಿದೇಶಿ ಹೂಡಿಕೆಗಳಲ್ಲಿ ಉತ್ತೇಜನ ಮಾಡುವಂಥದ್ದಾಗಿದೆ. ನೆಕ್ಸ್ಟ್ ಇದು ಸಾಲದ ಬಾಧ್ಯತೆ ಅಥವಾ ಸಾಲದ ಬಾಧ್ಯತೆಯನ್ನು ಮಾಡುತ್ತದೆ. ಯುದ್ಧಗಳಲ್ಲಿ ಹೆಚ್ಚು ಸಾಲವನ್ನು ನೀಡುವಂಥದ್ದು ಮತ್ತು ಅದನ್ನು ತಲುಪಿಸಲು ಆರ್ಥಿಕ ಸಂಕಷ್ಟದಲ್ಲಿ ಇರುವಂತಹ ರಾಷ್ಟ್ರಗಳಿಗೆ ಪ್ರಮುಖವಾದ ಒಂದು ಸಾಲವನ್ನು ನೀಡಿ ಮತ್ತು ಆ ರಾಷ್ಟ್ರಗಳಿಗೆ ಒಂದು ಅಭಿವೃದ್ಧಿಯನ್ನು ಒದಗಿಸುವುದು ಈ ವಿಶ್ವ ಬ್ಯಾಂಕ್ ಪ್ರಮುಖವಾದ ಒಂದು ಸ್ಥಾನವನ್ನು ರಾಜಕೀಯ ಪ್ರಮುಖ ಅಂತಂದರೆ ಅಮೆರಿಕ ಮತ್ತು ಯುರೋಪಿನ ರಾಷ್ಟ್ರಗಳಿಗೆ ಪ್ರಭಾವ ಹೆಚ್ಚು. ಅಮೆರಿಕ ಯುರೋಪ್ಗಳಿಂದ ವಿಶ್ವ ಬ್ಯಾಂಕ್ ಅಲ್ಲಿನ ಒಂದು ಆರ್ಥಿಕ ಸೌಲಭ್ಯದಲ್ಲಿ ವಿಶ್ವ ಬ್ಯಾಂಕ್ ಮೊದಲ ಸ್ಥಾನವಾಗಿದೆ. ಪರಿಸರ ಮತ್ತು ಕೆಲವೊಂದು ಅಭಿವೃದ್ಧಿ ಯೋಜನೆಗಳಿಗೆ ಅರಣ್ಯ ಮತ್ತು ನೈಸರ್ಗಿಕ ಸಂಪತ್ತು ನಾಶಕ್ಕೆ ಕಾರಣವಾಗಿದೆ. ವಿಶ್ವ ಬ್ಯಾಂಕ್ ಪಶ್ಚಿಮ ರಾಷ್ಟ್ರಗಳಿಗೆ ಆರ್ಥಿಕ ಆಸಕ್ತಿಗಳನ್ನು ಹೆಚ್ಚಿಸಲು ಮಾತ್ರ ಕಾರ್ಯನಿರ್ವಹಿಸುವುದು ವಿಶ್ವ ಬ್ಯಾಂಕ್ ಪ್ರಮುಖ ಸ್ಥಾನ
ಪ್ರಮುಖ ಅಂಶಗಳೆಂದರೆ 1950ರಲ್ಲಿ ಇವತ್ತಿನ ಪುನರ್ನಿರ್ಮಾಣಕ್ಕೆ ನೆರವು ಕೃಷಿ ಬ್ಯಾಂಕ್ ಮಾಡಿಕೊಂಡಿದೆ. ನೆಕ್ಸ್ಟ್ 1960ರಲ್ಲಿ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಸಂಸ್ಥೆ IDA ಸ್ಥಾಪನೆಗೆ ಬಡ ಆಧಾರಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ವರ್ಲ್ಡ್ ಬ್ಯಾಂಕ್ ನೀಡುವಂಥದ್ದು. 1980ರಲ್ಲಿ ಪರಿಸರ ಮತ್ತು ಸಾಮಾಜಿಕ ಅಭಿವೃದ್ಧಿ ಯೋಜನೆಗೆ ಪ್ರಮುಖವಾದ ಸಾಲವನ್ನು ನೀಡುವುದು ವಿಶ್ವ ಬ್ಯಾಂಕ್ ಆಗಿದೆ. ನೆಕ್ಸ್ಟ್ ವಿಶ್ವ ಬ್ಯಾಂಕ್ ಗುಂಪುಗಳು. ವಿಶ್ವ ಬ್ಯಾಂಕ್ ಗುಂಪು ಪ್ರಮುಖವಾದ 5 ಸಂಸ್ಥೆಗಳನ್ನು ಒಳಗೊಂಡಿದೆ. ಅವು ಯಾವ್ಯಾವ ಅಂದರೆ ಮೊದಲನೇದು IBRD, LDA, IFC, MIGA, ನೆಕ್ಸ್ಟ್ ICSA,